ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತು ನಾವು ನೋಡ್ತಿರೋ ಮೂವಿ ಯಾವುದು ಅಂತಂದ್ರೆ 2002ರಲ್ಲಿ ರಿಲೀಸ್ ಆಗಿರುವಂತಹ ಗೋಸ್ಟ್ ಮೂವಿ. ಈ ಮೂವಿನ ಒನ್ಲೈನ್ ಸ್ಟೋರಿ ಏನಂತಂದ್ರೆ, ಹಲವು ವರ್ಷಗಳ ಹಿಂದೆ ಕಾಣೆಯಾಗಿರುವ ಒಂದು ಶಿಪ್ ಅನ್ನ ಕಂಡುಹಿಡಿತಾರೆ. ಶಿಪ್ ಅಲ್ಲಿ ಇರುವಂತಹ ಗೋಲ್ಡ್ ಅನ್ನು ತಗೊಳ್ಳಿಕ್ಕೆ ಒಂದು ಟೀಮ್ ಹೋಗ್ತಾರೆ. ಅಲ್ಲಿ ತುಂಬಾ ಆವಿಗಳು ಕೂಡ ಇರುತ್ತೆ. ಹಲವು ವರ್ಷಗಳ ಹಿಂದೆ ಶಿಪ್ ಗೆ ಏನಾಯ್ತು, ಶಿಪ್ ಅಲ್ಲಿ ಇರೋರು ಏನಾದ್ರು, ಗೋಲ್ಡ್ ತೆಗಿಲಿಕ್ಕೆ ಬಂದ ಟೀಮ್ ಗೆ ಏನಾಯ್ತು, ಇಲ್ಲಿಂದ ಅವರು ತಪ್ಪಿಸ್ಕೊಂಡ್ರ ಇಲ್ವಾ ಅನ್ನೋದನ್ನ ಸೂಪರ್ ಆಗಿ ಹಾರರ್ ಆಗಿ ಥ್ರಿಲ್ಲರ್ ಆಗಿ ನಿಮಗೆ ತೋರಿಸುವ ಮೂವಿನೇ ಗೋಸ್ಟ್ ಶಿಪ್. ಬನ್ನಿ ಮುಂದೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ 1962ರಲ್ಲಿ ಒಂದು ದೊಡ್ಡ ಶಿಪ್ ಅನ್ನ ತೋರಿಸ್ತಾರೆ. ಅದರಲ್ಲಿ ಇರುವವರು ಚೆನ್ನಾಗಿ ಪಾರ್ಟಿ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಖುಷಿಯಾಗಿರ್ತಾರೆ. ಇಲ್ಲಿ ಒಂದು ಚಿಕ್ಕ ಹುಡುಗಿನ ತೋರಿಸ್ತಾರೆ. ಒಬ್ಬಂಟಿಯಾಗಿ ಪಜಲ್ ಸಾಲ್ವ್ ಮಾಡ್ತಾ ಕೂತಿರ್ತಾಳೆ. ಒಬ್ಬಂಟಿಯಾಗಿ ಕೂತಿರುವ ಹುಡುಗಿನ ಈ ಶಿಪ್ ನ ಕ್ಯಾಪ್ಟನ್ ನೋಡಿ, ಬಾ ನಾವು ಡ್ಯಾನ್ಸ್ ಆಡೋಣ ಅಂತ ಕರೀತಾರೆ. ಆ ಹುಡುಗಿ ಕೂಡ ಹೋಗ್ತಾಳೆ. ಹಾಗೆ ಎಲ್ರು ಡ್ಯಾನ್ಸ್ ಆಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಒಂದು ಲಿವರ್ ನ ಎಳೆಯೋದನ್ನ ತೋರಿಸ್ತಾರೆ. ಆವಾಗ ಏನಾಗ್ತದೆ ಅಂದ್ರೆ, ಅಲ್ಲಿರುವ ಶಾರ್ಪ್ ಕೇಬಲ್ ಗಳು ಸುತ್ತೋದನ್ನ ತೋರಿಸ್ತಾರೆ. ಕೇಬಲ್ ಸುತ್ತಬೇಕಾದ್ರೆ ಅಲ್ಲಿರುವ ಕನೆಕ್ಷನ್ ಗಳು ಕಟ್ ಆಗಿ, ಜೊತೆಗೆ ಅಲ್ಲಿ ಡ್ಯಾನ್ಸ್ ಮಾಡ್ತಿರುವ ಎಲ್ಲರ ಮೇಲೆ ಹಾದು ಹೋಗುತ್ತೆ. ಅಂದ್ರೆ ಎಲ್ರು ಸತ್ತು ಹೋಗ್ತಾರೆ. ಮುಂದಿನ ಸೀನ್ ನಲ್ಲಿ ಡ್ಯಾನ್ಸ್ ಮಾಡಿರೋರೆಲ್ಲರೂ ತುಂಡು ತುಂಡಾಗಿ ಬಿದ್ದಿರೋದನ್ನ ತೋರಿಸ್ತಾರೆ. ಮತ್ತೆ ಆ ಚಿಕ್ಕ ಹುಡುಗಿನ ತೋರಿಸ್ತಾರೆ. ಅವಳಿಗೆ ಏನಾಗಿರಲ್ಲ, ಯಾಕಂದ್ರೆ ಅವಳು ಚಿಕ್ಕ ಹುಡುಗಿ. ಆ ಹುಡುಗಿ ಅಕ್ಕಪಕ್ಕ ನೋಡಿದಾಗ ಎಲ್ರು ಸತ್ತು ಬಿದ್ದಿರ್ತಾರೆ. ಹಾಗೆ ಕ್ಯಾಪ್ಟನ್ ನ ನೋಡ್ಬೇಕಾದ್ರೆ ಕ್ಯಾಪ್ಟನ್ ನ ಮುಖದ ಮೇಲೆ ಆ ರೋಪ್ ಹಾದು ಹೋಗಿರುತ್ತೆ. ಹಾಗೆ ಕ್ಯಾಪ್ಟನ್ ಕೂಡ ಸತ್ತು ಹೋಗಿರ್ತಾರೆ. ಇದನ್ನ ನೋಡಿ ಹುಡುಗಿ ಬಾಯಿಂದ ಜೋರಾಗಿ ಕಿರಿಸ್ತಾಳೆ. ಅಲ್ಲಿಗೆ ಸ್ಕ್ರೀನ್ ಕಟ್ ಆಗುತ್ತೆ. ಮುಂದಿನ ಸ್ಕ್ರೀನ್ ನಲ್ಲಿ ಒಂದು ಟೀಮ್ ಅನ್ನ ತೋರಿಸ್ತಾರೆ. ಇವರ ಕೆಲಸ ಏನಂತಂದ್ರೆ, ಸಮುದ್ರದಲ್ಲಿ ಯಾವ್ದಾದರೊಂದು ಶಿಪ್ ಕೆಟ್ಟು ನಿಂತಿದ್ರೆ ಅದನ್ನ ಸರಿ ಮಾಡಿ ಸೇಲ್ ಮಾಡೋದೇ ಇವರ ಕೆಲಸ. ಹಾಗೆ ಒಂದಿನ ಇವರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾರ್ ನಲ್ಲಿ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಇವರ ಪರಿಚಯ ಆಗುತ್ತೆ. ಇವರು ಕ್ಯಾಪ್ಟನ್ ಮೋರ್ಫೆ, ಇವಳು ಹೀರೋಯಿನ್ ಆಪ್ಸ್, ಆಮೇಲೆ ಗ್ರೇರ್, ಮುಂಡರ್, ಸ್ಯಾಂಟೋಸ್ ಅಂಡ್ ಡಾಡ್ಜ್. ಹಾಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಒಬ್ರು ವಾಲಂಟಿಯರ್ ಆಗಿ ಬಂದು ಇವ್ರ ಜೊತೆ ಮಾತಾಡ್ತಾರೆ. ಇವನ್ ಹೆಸರು ಜಾಕ್. ಇವನು ಏನ್ ಹೇಳ್ತಾನೆ ಅಂದ್ರೆ, ನಾನು ವೆದರ್ ಫಾರ್ಕಾಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಒಂದಿನ ಹೆಲಿಕಾಪ್ಟರ್ ನಲ್ಲಿ ಹೋಗ್ಬೇಕಾದ್ರೆ ಈ ಶಿಪ್ ಅನ್ನ ನೋಡಿದೆ ಅಂತ ಕೆಲವು ಫೋಟೋಸ್ ಗಳನ್ನ ತೋರಿಸ್ತಾನೆ. ಇದರಲ್ಲಿ ಗೋಲ್ಡ್ ಕೂಡ ಇರಬಹುದು ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಾವೇನಾದ್ರೂ ಚೆಕ್ ಮಾಡಿ ಏನಾದ್ರೂ ಸಿಕ್ಕಿದ್ರೆ ನಿನಗೆ 20% ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾನೆ. ಕ್ಯಾಪ್ಟನ್ ಅವರ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಜಾಕ್ಗೆ ಓಕೆ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ಜಾಕ್ ಅನ್ನ ಕರ್ಕೊಂಡು ಅವರ ಬೋಟ್ ಅಲ್ಲಿ ಆ ಶಿಪ್ ಇರೋ ಕಡೆ ಹೊರಡ್ತಾರೆ. ಜಾಕ್ ಹೇಳಿರೋ ಲೊಕೇಶನ್ ಗೆ ಇವರೇನೋ ರೀಚ್ ಆದ್ರು. ಆದ್ರೆ ಇವರ ರೇಡರ್ ನಲ್ಲಿ ಆತರ ಶಿಪ್ ಯಾವ್ದು ಇಲ್ಲ ಅಂತ ತೋರಿಸ್ತಾ ಇರುತ್ತೆ. ಶಿಪ್ ಇರೋ ಜಾಗ ಯಾವ್ದು ಅಂತ ಗೊತ್ತಾಗದೆ ಇವರ ಬೋಟ್ ಹೋಗಿ ಶಿಪ್ಪಿಗೆ ಗೊತ್ತುತ್ತೆ. ಬೋಟಲ್ಲಿ ಇರೋ ಹುಡುಗಿ ಏನಾಗಿರಲ್ಲ. ಮತ್ತೆ ನಮಗೆ ದೈತ್ಯಕಾರದ ಶಿಪ್ ಅನ್ನ ತೋರಿಸ್ತಾರೆ. ಎಲ್ರು ಆ ಶಿಪ್ ಗೆ ಹೋಗ್ತಾರೆ. ಇಬ್ಬರು ಮಾತ್ರ ತಮ್ಮ ಬೋಟ್ ಅಲ್ಲೇ ಉಳ್ಕೋತಾರೆ. ಹಾಗೆ ಅವರು ಎಕ್ಸ್ಪ್ಲೋರ್ ಮಾಡೋದನ್ನ ತೋರಿಸ್ತಾರೆ. ಮುಂದಿನ ಸ್ಕ್ರೀನ್ ನಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಒಂದು ಸೌಂಡ್ ಅನ್ನ ಗಮನಿಸ್ತಾರೆ. ಹಾಗೆ ಹೋಗಿ ಚೆಕ್ ಮಾಡಿದಾಗ ಅದೊಂದು ಕ್ಲಾಕ್ ಸೌಂಡ್ ಆಗಿರುತ್ತೆ. ಅವರು ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಚಿಕ್ಕ ಹುಡುಗಿ ಪಜಲ್ ಆಡ್ತಿದ್ಲಲ್ಲ, ಅದು ಇಲ್ಲಿ ಇರುತ್ತೆ. ಅದರಲ್ಲಿ ಆಟೋಮೆಟಿಕ್ ಆಗಿ ವೆಲ್ಕಮ್ ಅನ್ನೋದು ಪಜಲ್ ಆಗುತ್ತೆ. ಇನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಅವಾಗ ಅಲ್ಲಿ ಒಂದು ವಾಚ್ ಸಿಗುತ್ತೆ. ಅದು ಡಿಜಿಟಲ್ ವಾಚ್ ಆಗಿ ಅಲ್ಲಿ ಇಬ್ರು ಮಾತಾಡ್ಕೋತಾರೆ. ಇದು ಇಲ್ಲಿಗೆ ಹೇಗೆ ಬಂತು, ಇದು ನ್ಯೂ ಮಾಡೆಲ್ ವಾಚ್, ಅಲ್ಲಿ ಶಿಪ್ ನಲ್ಲಿ ಇದು ಹೇಗೆ ಬಂತು ಅಂತ ಅವ್ರು ಮಾತಾಡ್ಕೊಳ್ತಿರ್ತಾರೆ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಅವ್ರ ಟೀಮ್ ಅಲ್ಲಿ ಒಬ್ರು ಫ್ಲೋರ್ ಬ್ರೇಕ್ ಆಗಿ ಕೆಳಗಡೆ ಬೀಳ್ಬೇಕಾದ್ರೆ ಅವ್ರನ್ನ ಆಪ್ಸ್ ಕಾಪಾಡ್ತಾಳೆ. ಹಾಗೆ ಅವ್ರನ್ನ ಕಾಪಾಡಬೇಕಾದ್ರೆ ಆಪ್ಸ್ ಕಣ್ಣಿಗೆ ಆ ಹುಡುಗಿಯ ಆತ್ಮ ಕಾಣಿಸುತ್ತೆ. ಆ ಹುಡುಗಿ ಯಾರು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ಸ್ ನಲ್ಲಿ ನೋಡಿದ್ವಲ್ಲ ಅದೇ ಚಿಕ್ಕ ಹುಡುಗಿ. ಹಾಗೆ ಮತ್ತೆ ಎಲ್ರು ಅವ್ರ ಬೋಟ್ ಗೆ ವಾಪಸ್ ಆಗ್ತಾರೆ. ಬೋಟ್ ನಲ್ಲಿ ಆಪ್ ಯೋಚಿಸ್ತಾ, ನಾನೊಂದು ಹುಡುಗಿಯ ನೋಡಿದೆ ಅಂತ ಜಾಕ್ಗೆ ಹೇಳ್ತಾಳೆ. ಆವಾಗ ಜಾಕ್ ಹೇಳ್ತಾನೆ, ಆತರ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಮತ್ತೆ ಎಲ್ರು ಸೇರಿ ಡಿಸ್ಕಸ್ ಮಾಡ್ತಿರ್ತಾರೆ ಈ ಶಿಪ್ ಅನ್ನ ಇಲ್ಲಿಂದ ಹೇಗೆ ತಗೊಂಡು ಹೋಗೋದು ಅಂತ. ಹಾಗೆ ಮುಂದಿನ ದಿನ ಮತ್ತೆ ಎಲ್ರು ಶಿಪ್ ಒಳಗಡೆ ಎಂಟ್ರಿ ಆಗ್ತಾರೆ. ಅಲ್ಲಿ ಆಪ್ಸ್ ಅನ್ನ ತೋರಿಸ್ತಾರೆ. ಇಲ್ಲಿ ಒಂದು ಖಾಲಿಯಾದ ಸ್ವಿಮ್ಮಿಂಗ್ ಪೂಲ್ ಅನ್ನ ನೋಡ್ತಾಳೆ. ಹಾಗೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ನೋಡ್ತಾಳೆ. ಅಲ್ಲಿ ಗನ್ನಿನಿಂದ ಶೂಟ್ ಮಾಡಿದಂತಹ ಬುಲೆಟ್ ಗುರುತುಗಳನ್ನು ನೋಡ್ತಾಳೆ. ಅಲ್ಲಿಂದ ಮೇಲೆ ಬರ್ಬೇಕಾದ್ರೆ ಮತ್ತೆ ಆ ಚಿಕ್ಕ ಹುಡುಗಿಯ ಆತ್ಮ ಮತ್ತೆ ಕಾಣಿಸಿಕೊಳ್ಳುತ್ತೆ. ಅದನ್ನ ನೋಡಿ ಭಯ ಬಿದ್ದು ಇವಳು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬೀಳ್ತಾಳೆ. ಆವಾಗ ಅಲ್ಲಿಗೆ ಜಾಕ್ ಬರ್ತಾನೆ. ಏನಾಯ್ತು ಅಂತ ಕೇಳ್ತಾನೆ. ಅವಾಗ ಆಪ್ಸ್ ಏನಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ತೋರಿಸ್ತಾರೆ ಆ ಸ್ವಿಮ್ಮಿಂಗ್ ಪೂಲ್ ರಕ್ತದಲ್ಲಿ ತುಂಬಿರೋದನ್ನ. ಮತ್ತೆ ಕ್ಯಾಪ್ಟನ್ ಅನ್ನು ತೋರಿಸ್ತಾರೆ. ಅವರು ಈ ಶಿಪ್ಪಿನ ಕ್ಯಾಪ್ಟನ್ ನ ಕ್ಯಾಬಿನ್ ಗೆ ಬಂದಿದ್ದಾರೆ. ಇಲ್ಲಿ ಇವರಿಗೆ ಈ ಶಿಪ್ಪಿನ ಕ್ಯಾಪ್ಟನ್ ನ ಕ್ಯಾಪ್ ಹಾಗೂ ಇತರ ವಸ್ತುಗಳನ್ನು ನೋಡ್ತಾರೆ. ಹಾಗೆ ಅಲ್ಲಿರುವ ಮಿರರ್ ಅನ್ನ ನೋಡ್ಬೇಕಾದ್ರೆ ಈ ಶಿಪ್ಪಿನ ಕ್ಯಾಪ್ಟನ್ ನ ಆತ್ಮ ಕಾಣಿಸುತ್ತೆ. ಗಾಬರಿಯಿಂದ ಅಲ್ಲಿಂದ ಓಡಿ ಹೋಗ್ತಾರೆ ನಮ್ ಕ್ಯಾಪ್ಟನ್. ಮುಂದಿನ ಸೀನ್ ನಲ್ಲಿ ಜಾಕ್ ಮತ್ತು ಆಪ್ಸ್ ಅನ್ನ ತೋರಿಸ್ತಾರೆ. ಇವರೊಂದು ಲಾಕ್ ಓಪನ್ ಮಾಡಿ ಡೋರ್ ಅನ್ನ ಓಪನ್ ಮಾಡ್ತಾರೆ.
ಆವಾಗ ಅಲ್ಲಿಂದ ರಭಸದಿಂದ ನೀರು ಬರತೊಡಗುತ್ತೆ. ಜೊತೆಗೆ ಅಲ್ಲಿ ಸತ್ತಿರೋ ಹೆಣಗಳು ಕೂಡ ಕಂಡು ಬರುತ್ತೆ. ಇದನ್ನ ನೋಡಿ ಆಪ್ಸ್ ಜಾಕ್ ಗೆ ಹೇಳ್ತಾಳೆ, ನಾವು ಇಲ್ಲಿಂದ ಆದಷ್ಟು ಬೇಗ ಹೊರಡಬೇಕು ಅಂತ. ಹಾಗೆ ಆಪ್ಸ್ ಮತ್ತೆ ಜಾಕ್ ಒಂದ್ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಬಾಕ್ಸ್ ಅಲ್ಗಾಡೋದನ್ನ ನೋಡ್ತಾಳೆ. ಆಪ್ಸ್ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅವ್ರು ಹುಡುಕೋ ಮುಂದ ಗೋಲ್ಡ್ ಅದರಲ್ಲಿ ಇರುತ್ತೆ. ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾಳೆ. ಅಲ್ಲಿಗೆ ಎಲ್ರು ಬರ್ತಾರೆ ಮತ್ತೆ ಎಲ್ರು ಸೇರಿ ಚಿನ್ನವನ್ನ ಬೋಟಿಗೆ ತಗೊಂಡೋಗ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಮತ್ತೆ ಈ ಕಡೆ ತೋರಿಸ್ತಾರೆ, ಇವ್ರು ಬಂದಿರೋ ಬೋಟ್ ಆಲ್ರೆಡಿ ಶಿಪ್ಪಿಗೆ ಗುದ್ದಿ ಹಾಳಾಗಿರುತ್ತೆ. ಇದನ್ನ ರೆಡಿ ಮಾಡೋದನ್ನ ತೋರಿಸ್ತಾರೆ. ಹಾಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಇವರು ಬೋಟ್ ಅಲ್ಲಿ ಇರೋ ಗ್ಯಾಸ್ ಆಟೋಮೆಟಿಕ್ ಆಗಿ ಲೀಕೇಜ್ ಆಗಿ ಬ್ಲಾಸ್ಟ್ ಆಗುತ್ತೆ. ಇದರಲ್ಲಿ ಒಬ್ಬ ಸತ್ತು ಹೋಗ್ತಾನೆ. ಹಾಗೆ ಇಬ್ಬರಿಗೆ ಗಾಯ ಆಗುತ್ತೆ. ಇವರ ಬೋಟ್ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ಆ ಹುಡುಗಿಯ ಆತ್ಮ ಆಪ್ಸ್ ಗೆ ಎಚ್ಚರಿಸುತ್ತೆ. ಅಷ್ಟೊತ್ತಿಗೆ ಆಗ್ಲೇ ಆ ಬೋಟ್ ಬ್ಲಾಸ್ಟ್ ಆಗುತ್ತೆ. ಮತ್ತೆ ಈ ಕಡೆ ಶಿಪ್ ಅಲ್ಲಿರೋರನ್ನ ತೋರಿಸ್ತಾರೆ. ಇವರು ಡಿಸ್ಕಸ್ ಮಾಡ್ತಿರ್ತಾರೆ, ನಾವು ಇಲ್ಲಿಂದ ಹೇಗೆ ಹೋಗೋದು ಅಂತ. ಶಿಪ್ ಅಲ್ಲಿ ಇನ್ನೊಂದ್ ಕಡೆ ತೋರಿಸ್ತಾರೆ, ನಮ್ ಕ್ಯಾಪ್ಟನ್ ಬೋಟ್ ಬ್ಲಾಸ್ಟ್ ಆಗಿರೋದನ್ನ ಯೋಚಿಸ್ತಾ ಈ ಕ್ಯಾಪ್ಟನ್ ನ ರೂಮ್ ಗೆ ಮತ್ತೆ ಬರ್ತಾರೆ. ಅಲ್ಲಿ ಈ ಬೋಟಿನ ಕ್ಯಾಪ್ಟನ್ ನ ಆತ್ಮ ಮತ್ತೆ ಕಾಣಿಸುತ್ತೆ. ಈ ಶಿಪ್ಪಿನ ಕ್ಯಾಪ್ಟನ್ ನ ಆತ್ಮ ನಮ್ ಕ್ಯಾಪ್ಟನ್ ಗೆ ಒಂದು ಫೋಟೋ ತೋರಿಸಿ ಹೇಳುತ್ತೆ, ನಾವು ನ್ಯೂಯಾರ್ಕ್ ಗೆ ಹೋಗ್ಬೇಕಾದ್ರೆ ನಾವೊಂದು ಶಿಪ್ ಮುಳುಗೋದನ್ನ ನೋಡಿದೆವು. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಒಬ್ಬ ಮಾತ್ರ ಬದುಕಿದ್ದ. ಅವನನ್ನು ನಾವು ಕಾಪಾಡಿದೆವು. ಮಾತ್ರವಲ್ಲ ಅಲ್ಲಿಂದ ಸ್ವಲ್ಪ ಗೋಲ್ಡ್ ಕೂಡ ಸಿಕ್ತು. ನಾವು ಕಾಪಾಡಿದ ವ್ಯಕ್ತಿನೇ ಇವನು ಅಂತ ಆ ಫೋಟೋ ತೋರಿಸಿ ಹೇಳ್ತಾರೆ. ಫೋಟೋ ನಮಗೆ ಲಾಸ್ಟ್ ಗೆ ತೋರಿಸ್ತಾರೆ. ಫೋಟೋ ನೋಡಿ ಕ್ಯಾಪ್ಟನ್ ಶಾಕ್ ಆಗ್ತಾರೆ. ಮುಂದಿನ ಸೀನ್ ನಲ್ಲಿ ಆಪ್ಸ್ ಆ ಚಿಕ್ಕ ಹುಡುಗಿಯ ರೂಮ್ ಅನ್ನ ಹುಡುಕ್ತಾ ಹೋಗ್ತಾಳೆ. ಹಾಗೆ ಹೋಗ್ಬೇಕಾದ್ರೆ ಅಲ್ಲಿರುವ ಆತ್ಮಗಳು ಆಪ್ಸ್ ಅನ್ನ ಭಯಪಡುವ ಹಾಗೆ ಮಾಡುತ್ತೆ. ಇವಳು ಮತ್ತೆ ಆ ಚಿಕ್ಕ ಹುಡುಗಿಯ ರೂಮ್ ಅನ್ನ ಹೇಗೋ ಕಂಡು ಹಿಡಿತಾಳೆ. ಹಾಗೆ ಆ ಹುಡುಗಿಯ ರೂಮ್ ಗೆ ಹೋಗಿ ಚೆಕ್ ಮಾಡಿದಾಗ ನೇತು ಹಾಕಿರುವ ಪರಿಸ್ಥಿತಿಯಲ್ಲಿ ಆ ಹುಡುಗಿಯ ಮೃತದೇಹ ಕಾಣಿಸ್ತದೆ. ಆವಾಗ ಅಲ್ಲಿಗೆ ಆ ಹುಡುಗಿಯ ಆತ್ಮ ಬಂದು ಆಪ್ಸ್ ಗೆ ಹೇಳ್ತದೆ, ಇಲ್ಲಿ ಸತ್ತಿರುವ ವ್ಯಕ್ತಿಗಳ ಆತ್ಮಗಳು ಇಲ್ಲೇ ಇವೆ. ಇಲ್ಲಿರುವ ಆತ್ಮಗಳನ್ನು ಒಬ್ಬ ಬಂಧಿಸಿಟ್ಟಿದ್ದಾನೆ. ಅವನ ಟಾರ್ಗೆಟ್ ರೀಚ್ ಆಗೋವರೆಗೂ ನಮಗೆ ಮುಕ್ತಿ ಇಲ್ಲ ಅಂತ. ಅವಾಗ ಆಪ್ಸ್ ಕೇಳ್ತಾಳೆ, ಯಾರು ಬಂಧಿಸಿಟ್ಟಿರೋದು ಅಂತ. ಅವಾಗ ಹೇಳ್ಬೇಕಾದ್ರೆ ಬೇರೆ ಆವಿಗಳು ಬಂದು ಚಿಕ್ಕ ಹುಡುಗಿಗೆ ತೊಂದರೆ ಕೊಡೋಕೆ ಶುರು ಮಾಡುತ್ತೆ. ಆವಾಗ ಹುಡುಗಿ ಹೇಳ್ತಾಳೆ, ಆದಷ್ಟು ಬೇಗ ನೀವು ಇಲ್ಲಿಂದ ಹೊರಟು ಹೋಗಿ ಅಂತ. ಮುಂದಿನ ಸೀನ್ ನಲ್ಲಿ ನಮ್ ಕ್ಯಾಪ್ಟನ್ ಎಲ್ಲಾ ವಿಷಯ ತಿಳ್ಕೊಂಡು ಬರ್ಬೇಕಾದ್ರೆ ಸತ್ತಿರೋ ಅವನ ಟೀಮ್ ಒಬ್ಬನ ಆತ್ಮ ಇವನಿಗೆ ಹೆದರಿಸುತ್ತೆ. ಅಲ್ಲಿಗೆ ಆಪ್ಸ್ ಕೂಡ ಬರ್ತಾರೆ. ಆದ್ರೆ ಕ್ಯಾಪ್ಟನ್ ಕಣ್ಣಿಗೆ ಆಪ್ಸ್ ಅನ್ನ ಅವನ ಟೀಮ್ ಅಲ್ಲಿ ಸತ್ತೋಗಿರೋ ಆತ್ಮ ತರ ಕಾಣಿಸ್ತಿರ್ತದೆ. ಹಾಗೆ ಕ್ಯಾಪ್ಟನ್ ಆಪ್ಸ್ ಮೇಲೆ ಹಲ್ಲೆ ಮಾಡ್ತಾನೆ. ಆವಾಗ ಜಾಕ್ ಬಂದು ಕಾಪಾಡ್ತಾನೆ. ಇದರಿಂದ ಕ್ಯಾಪ್ಟನ್ ಅನ್ನು ಒಂದು ಅಕ್ವೇರಿಯಂ ಬಾಕ್ಸ್ ನಲ್ಲಿ ಬಂಧಿಸಿರ್ತಾರೆ. ಇನ್ನೊಂದ್ ಕಡೆ ಇನ್ನೊಬ್ಬನನ್ನು ತೋರಿಸ್ತಾರೆ. ಇವನು ಇರೋ ಜಾಗದಲ್ಲೇ ಎಲ್ಲ ಹೊಸ ತರ ಕಾಣಿಸ್ತಾ ಇರುತ್ತೆ. ಅಲ್ಲಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದೀವಲ್ಲ ರೆಡ್ ಕಲರ್ ಡ್ರೆಸ್ ಹಾಕಿ, ಆ ಹುಡುಗಿಯ ಆತ್ಮ ಬಂದು ಇವನನ್ನ ಸಾಯಿಸ್ತದೆ. ನೆಕ್ಸ್ಟ್ ಸೀನ್ ನಲ್ಲಿ ಇವರು ಸೇರಿ ಈ ಶಿಪ್ ಅನ್ನ ಹೇಗಾದ್ರೂ ಸರಿ ಮಾಡಿ ಇಲ್ಲಿಂದ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅಲ್ಲಿ ಶಿಪ್ ಅನ್ನ ಸರಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಸಾಯ್ತಾನೆ. ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ, ಆಪ್ಸ್ ಅನ್ನ ಆ ಹುಡುಗಿಯ ಆತ್ಮ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಯಾವ ಪ್ಲೇಸ್ ಅಂತಂದ್ರೆ ಅವರು ಟೀಮ್ ಮೇಟ್ ಸತ್ತೋಗಿರೋ ಜಾಗನ ತೋರಿಸುತ್ತೆ. ಆಪ್ಸ್ ಅವರು ಟೀಮ್ ಮೇಟ್ ಸತ್ತೋಗಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಮತ್ತೆ ಆ ಚಿಕ್ಕ ಹುಡುಗಿಯ ಆತ್ಮ ಈ ಶಿಪ್ ಅಲ್ಲಿ ಏನ್ ನಡೀತು ಅಂತೇಳಿ ವಿಜುವಲ್ ಆಗಿ ಆಪ್ಸ್ ಗೆ ತೋರಿಸ್ತದೆ. ಇಲ್ಲಿ ಕೆಲಸ ಮಾಡುವ ಆಫೀಸರ್ ಗಳೇ ಆ ಆರೋಪಿನಿಂದ ಇಲ್ಲಿರೋರನ್ನ ಸಾಯೋ ಹಾಗೆ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಮಿಕ್ಕಿದವರನ್ನ ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡೋಗಿ ಅಲ್ಲಿ ಗನ್ನಿನಿಂದ ಶೂಟ್ ಮಾಡಿ ಸಾಯಿಸ್ತಾರೆ. ಅದೇ ಗುರುತುಗಳನ್ನ ಆವಾಗ ಆಪ್ಸ್ ನೋಡಿರೋದು. ಮತ್ತೆ ಅಲ್ಲಿರುವ ಆ ಚಿಕ್ಕ ಹುಡುಗಿನ ಅವಳ ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ನೇತು ಹಾಕಿ ಸಾಯಿಸ್ತಾರೆ. ಎಲ್ಲರನ್ನ ಸಾಯಿಸಿದ ಮೇಲೆ ಆ ಆಫೀಸರ್ ಗಳು ಆ ಚಿನ್ನ ಇರುವ ಜಾಗಕ್ಕೆ ಬರ್ತಾರೆ. ಇಲ್ಲಿ ಒಬ್ಬ ಆಫೀಸರ್ ಹೆಡ್ ಕೂಡ ಇರ್ತಾನೆ. ಅವನು ಮಿಕ್ಕಿದ ಆಫೀಸರ್ ಗಳೆಲ್ಲರನ್ನು ಶೂಟ್ ಮಾಡಿ ಸಾಯಿಸ್ತಾನೆ. ಮತ್ತೆ ಇಲ್ಲಿಗೆ ಆ ರೆಡ್ ಕಲರ್ ಡ್ರೆಸ್ ಆಗಿದ ಹುಡುಗಿ ಬರ್ತಾಳೆ. ನಾವು ಅನ್ಕೊಂಡಿರ್ತೀವಿ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಇವಳೆ ಅಂತ. ಇವಳು ಈ ಆಫೀಸರ್ ಹೆಡ್ ಅನ್ನ ಕೂಡ ಸಾಯಿಸ್ತಾಳೆ. ಇವಾಗ ರಿವೀಲ್ ಆಗುತ್ತೆ ಇದರ ಮಾಸ್ಟರ್ ಮೈಂಡ್ ಯಾರು ಅಂತೇಳಿ. ಅಲ್ಲಿ ಇನ್ನೊಬ್ಬನ ಎಂಟ್ರಿ ಕೂಡ ಆಗುತ್ತೆ. ಅವನ್ ಬಂದು ಈ ರೆಡ್ ಕಲರ್ ಡ್ರೆಸ್ ಹಾಕಿದ ಹುಡುಗಿನ ಸಾಯಿಸ್ತಾನೆ. ಇಲ್ಲಿ ಫೇಸ್ ರಿವೀಲ್ ಆಗುತ್ತೆ. ಎಸ್, ಅದು ಬೇರೆ ಯಾರು ಅಲ್ಲ, ಜಾಕ್ ಆಗಿರ್ತಾನೆ. 40 ವರ್ಷಗಳ ಹಿಂದೆ ಒಂದು ಶಿಪ್ಪಿನಲ್ಲಿ ಜಾಕ್ ಕೂಡ ಸತ್ತೋಗಿರ್ತಾನೆ. ಎಸ್, ಜಾಕ್ ಒಬ್ಬ ಗೋಸ್ಟ್, ಅಂದ್ರೆ ಇವನು ಆತ್ಮಗಳನ್ನ ಸೆರೆ ಹಿಡಿಯುವವನು. ಇವನ ಜೊತೆ ಇರುವವರನ್ನೆಲ್ಲ ಸಾಯಿಸಿ ಅವರ ಆತ್ಮಗಳನ್ನ ಬಂಧಿಸಿರುವುದೇ ಇವನ ಕೆಲಸ ಆಗಿರುತ್ತೆ. ಇವನ ಮೊದಲನೇ ಶಿಪ್ಪಿನಲ್ಲಿ ಇರುವವರನ್ನ ಕೂಡ ಇದೇ ರೀತಿ ಸಾಯಿಸಿದ್ದ. ನೆಕ್ಸ್ಟ್ ಅವನು ಮತ್ತು ಅವನ ಗೋಲ್ಡ್ ಯಾವಾಗ ಈ ಶಿಪ್ಪಿಗೆ ಬಂತು, ಇಲ್ಲಿ ಕೆಲಸ ಮಾಡುವವರನ್ನ ಚಿನ್ನದ ಆಸೆ ಹುಟ್ಟಿಸಿ ಇಲ್ಲಿರುವವರನ್ನ ಸಾಯಿಸುವ ಹಾಗೆ ಮಾಡಿದ. ಅದು ಮಾತ್ರ ಅಲ್ಲ, ನಿಮ್ಮ ಟೀಮ್ ಅನ್ನು ಕೂಡ ಸಾಯಿಸಲಿಕ್ಕೆ ಅಂತಾನೆ ಎಲ್ಲರನ್ನು ಇಲ್ಲಿ ಕರ್ಕೊ ಬಂದಿದ್ದಾನೆ ಅಂತ ಹೇಳ್ತಾರೆ. ಮುಂದಿನ ಸೀನ್ ನಲ್ಲಿ ಆಪ್ಸ್ ಅನ್ನ ತೋರಿಸ್ತಾರೆ. ಅವಳಿಗೆ ನಮ್ಮ ಕ್ಯಾಪ್ಟನ್ ಅನ್ನ ನೆನಪಾಗಿ ಅವರನ್ನ ಕಾಪಾಡ್ಲಿಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗಾಗ್ಲೇ ಆ ಅಕ್ವೇರಿಯಂ ಅಲ್ಲಿ ನೀರು ಫುಲ್ ಆಗಿ ಅವರು ಸತ್ತೋಗಿರ್ತಾರೆ. ಸತ್ತೋಗಿರೋ
ಕ್ಯಾಪ್ಟನ್ ಕೈಯಲ್ಲಿ ಒಂದು ಫೋಟೋ ಇರುತ್ತೆ, ಅದು ಬೇರೆ ಯಾವುದು ಅಲ್ಲ, ಆ ಜಾಕ್ ನ ಫೋಟೋ ಆಗಿರುತ್ತೆ. ಹಾಗೆ ಇವ್ರ ಟೀಮ್ ನಲ್ಲಿರೋ ಎಲ್ಲರನ್ನು ಕೂಡ ಆ ಜಾಕ್ ಸಾಯಿಸ್ತಾನೆ. ಇಲ್ಲಿ ಮಿಕ್ಕಿರೋದು ಆಪ್ಸ್ ಮಾತ್ರ. ಅವ್ರ ಟೀಮ್ ಅಲ್ಲಿರೋರೆಲ್ಲ ಸತ್ತೋಗಿರೋದನ್ನ ಯೋಚಿಸ್ತಾ ಈ ಶಿಪ್ ಅನ್ನ ಹೇಗಾದ್ರೂ ಬ್ಲಾಸ್ಟ್ ಮಾಡ್ಬೇಕು ಅಂತ ಯೋಚಿಸ್ತಾಳೆ. ಹಾಗೆ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ಎಲ್ಲ ಬಾಂಬ್ ಅನ್ನು ರೆಡಿ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಾಕ್ ಬರ್ತಾನೆ. ಅವಾಗ ಜಾಕ್ ಕೇಳ್ತಾನೆ ಏನ್ ಮಾಡ್ತಿದ್ಯಾ ಅಂತ. ಅವಾಗ ಆಪ್ಸ್ ಹೇಳ್ತಾಳೆ ನಾನು ಈ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಜಾಕ್ ಗೆ ಮತ್ತು ಆಪ್ಸ್ ಗೆ ಒಂದು ಚಿಕ್ಕದೊಂದು ಫೈಟ್ ನಡೆಯುತ್ತೆ. ಅವಾಗ ಜಾಕ್ ಹೇಳ್ತಾನೆ ಈ ಚಿನ್ನವನ್ನು ಬೇಕಾದ್ರೆ ನೀನ್ ತಗೊಂಡೋಗು, ಆಗ ಶಿಪ್ ಅನ್ನೇ ಮಾತ್ರ ಬ್ಲಾಸ್ಟ್ ಮಾಡ್ಬೇಡ ಅಂತ. ಅಷ್ಟೊತ್ತಾಗ್ಲಿ ಆಪ್ಸ್ ಈ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಜಾಕ್ ಕೂಡ ಸತ್ತೋಗ್ತಾನೆ. ಶಿಪ್ ಹಾಗೆ ಮುಳುಗ್ತಿರ್ಬೇಕಾದ್ರೆ ಆಪ್ಸ್ ಅನ್ನ ತೋರಿಸ್ತಾರೆ. ಅವಳು ಇಲ್ಲಿಂದ ತಪ್ಪಿಸ್ಲಿಕ್ಕೆ ಏನಾದ್ರು ದಾರಿ ಇದೆಯಾ ಅಂತ ನೋಡುತ್ತಿರ್ಬೇಕಾದ್ರೆ ಅಲ್ಲಿಗೆ ಆ ಚಿಕ್ಕ ಹುಡುಗಿಯ ಆತ್ಮ ಬಂದು ಅವಳಿಗೆ ದಾರಿ ತೋರಿಸುತ್ತೆ. ಹಾಗೆ ಶಿಪ್ ಇಂದ ಹೊರಗಡೆ ಹೋಗ್ತಾಳೆ. ಆಪ್ಸ್ ಆ ಶಿಪ್ ಇಂದ ಹೊರಗಡೆ ಬಂದು ಅಲ್ಲಿ ಸಿಕ್ಕಿರುವ ಕ್ಯಾನ್ ಜೊತೆ ತೇಲಾಡ್ತಿರ್ತಾಳೆ. ಅದು ಮಾತ್ರ ಅಲ್ಲ, ಶಿಪ್ ಅಲ್ಲಿ ಬಂದಿಯಾಗಿರುವಂತಹ ಎಲ್ಲಾ ಆತ್ಮಗಳು ಬಿಡುಗಡೆಯಾಗುತ್ತೆ. ಮುಂದಿನ ದಿನ ಅದೇ ಕಡೆಯಿಂದ ಬಂದ ಶಿಪ್ ನವರು ಆಪ್ಸ್ ಅನ್ನ ಕಾಪಾಡ್ತಾರೆ. ಶಿಪ್ ದಡ ಸೇರಿದ ಮೇಲೆ ಇವಳನ್ನ ಹಾಸ್ಪಿಟಲ್ಗೆ ಸೇರಿಸಲಿಕ್ಕೆ ಆಂಬುಲೆನ್ಸ್ ಬರುತ್ತೆ. ಆಪ್ಸ್ ಆಂಬುಲೆನ್ಸ್ ನಲ್ಲಿ ಇರ್ಬೇಕು ತೋರಿಸ್ತಾರೆ. ಜಾಕ್ ಇನ್ನೂ ಸತ್ತಿರಲ್ಲ, ಅವನು ಅದೇ ಗೋಲ್ಡ್ ಜೊತೆ ಬೇರೆ ಶಿಪ್ ಹತ್ತೋದನ್ನ. ಜಾಕ್ ಒಬ್ಬ ಆತ್ಮ, ಅವನಿಗೆ ಸಾವಿಲ್ಲ, ಅವನ ಕೆಲಸ ಇನ್ನು ಮುಂದುವರಿಯುತ್ತೆ ಅಂತ ಹೇಳಿ ಮೂವಿನ ಎಂಡ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.